ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಹೀಗೆ ಮಡಿಕೇರಿಗೆ ಹೋಗಿದ್ವಿ. ಮಡಿಕೇರಿ ವ್ಲಾಗ್ನ ಮಾಡ್ತಾಯಿದ್ದೀನಿ ಇವತ್ತು. ಇದು ನಾವು ಉಳ್ಕೊಂಡಿರೋ ರೆಸಾರ್ಟ್. ಆ್ಯಕ್ಚುಲಿ ನೈಟು ಒಂದು 4 ಗಂಟೆ ಹಾಗೆ ಬಂದ್ವಿ. 3 ಗಂಟೆ 4 ಗಂಟೆ ಆಗಿತ್ತು. ಅಲ್ಲಿದ್ದು ಅದೇ ರೀತಿ ನಿಮಗೆ ವ್ಯೂನ ತೋರಿಸೋಣ ಅಂತ ಹೇಳಿ ಒಂದು ಸಲ ತೋರಿಸ್ತಾ ಇದ್ದೆ. ರೆಸಾರ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನಿಮಗೆ ಈಗೇನು ನೋಡ್ತಾ ಇದ್ದೀರೋ ಇದೆಲ್ಲ ರೆಸಾರ್ಟ್ ವ್ಯೂವು. ಆ್ಯಕ್ಚುಲಿ ಒಂದು ಕಾಡು ಒಳಗಡೆ ನಮ್ಮ ರೆಸಾರ್ಟ್ ಇದ್ದಿದ್ದು. ಮಡಿಕೇರಿ ಅಲ್ಲ, ಆ್ಯಕ್ಚುಲಿ ಮಡಿಕೇರಿಗಿಂತ ಒಂದು 10 ಕಿಲೋಮೀಟ್ರ್ ಬ್ಯಾಕ್ ಇದು. 5 ಕಿಲೋಮೀಟರ್ಸ್. ನನಗೆ ಆ್ಯಕ್ಚುಲಿ ಯಾಕಂದರೆ ರಾತ್ರಿ ಆಗಿತ್ತಲ್ವ, ನೆನಪಿಲ್ಲ ಅಷ್ಟೊಂದು, ಮಲ್ಕೊಂಬಿಟ್ಟಿದ್ವಿ. ನಾವು ಫುಲ್ ಟಯರ್ಡ್ ಆಗಿದ್ವಿ. ಬೆಳಗ್ಗೆನೇ ಇದು ವೀಡಿಯೋ ಮಾಡ್ಕೊಂಡಿರೋದು. ಆ್ಯಕ್ಚುಲಿ ನಮ್ಮ ರೆಸಾರ್ಟ್ ವ್ಯೂವು ತುಂಬ ಚೆನ್ನಾಗಿತ್ತು. ಫುಡ್ ಕೂಡ ಸೂಪರ್. ಎಲ್ಲ ಮಡಿಕೇರಿ ಸ್ಟೈಲಲ್ಲೇ ನಾವು ಕೂಡ ಆರ್ಡ್ರ್ ಮಾಡ್ಕೊಂಡಿದ್ವಿ. ಹಾಗೆ ನಮ್ಮ ಶಿಷ್ಯ ಕೂಡ ಸಿಕ್ಕ, ಇಲ್ಲಿ ಮಾತಾಡಿಸ್ದೆ. ಇವನು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಿದ್ದ. ಇಲ್ಲಿಂದ ನಾವು ಮುಗಿಲ್ಪೇಟೆ ಅಲ್ಲಿಗೆ ಹೊರಟ್ವಿ. ಇಲ್ಲಿಂದ ಅಂತೂ ಶಿವ ಆಫ್ ರೋಡಿಂಗ್ ನಿಜವಾಗ್ಲೂ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಇದ್ದೀರೋ ಇಲ್ಲಿಂದ ಮಾಡಬೇಕು ದೇವರು. ಗಾಯ್ಸ್, ಹೊಸ ಯೂಟ್ಯೂಬರ್ ಇವರು. ಹಾಯ್ ಹೇಳು. ಹಾಯ್ ಫ್ರೆಂಡ್ಸ್ ಹೇಳು. ಹಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು. ಇಲ್ಲ ಅಂದರೆ ವಿಡಿಯೋ ಮಾಡಲ್ಲ ನಾನು. ಥ್ಯಾಂಕ್ ಯು ಫ್ರೆಂಡ್ಸ್ ಅನ್ನು. ಸ್ಟಾರ್ಟ್. ಹಾಯ್ ಗೈಸ್ ಹೇಳು. ನಾವು ಮಡಿಕೇರಿಗೆ ಬರ್ತಾ ಇದ್ದೀವಿ. ಫುಲ್ ಮಳೆ ನೋಡಿ ಗೈಸ್, ನೀವೇ ನೋಡ್ಕೊಳ್ಳಿ. ಫುಲ್ ಮಳೆ ಅಂತೆ. ಮಳೆ ಜೊತೆಗೆ ನಾವೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ನೋಡಿ, ನೀವು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ವಾಮಿಟ್ ಆಗ್ತಾ ಇರುತ್ತೆ ಅಲ್ಲಿ ತೋರಿಸಿ. ಏನು ನೀವು ನೋಡ್ತಾ ಇದ್ದೀರೋ ಇದು ಏನು ಅಲ್ಲ, ಆಫ್ ರೋಡಿಂಗ್ ರೋಡು. ಆ್ಯಕ್ಚುಲಿ ಮುಂದುಗಡೆ ಇದೆ ಗೈಸ್. ಇದನ್ನು ಆ್ಯಕ್ಚುಲಾಗಿ ಬೈಕಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸಕ್ಕತ್ತಾಗಿರೋದು. ಏನು ಸೂಪರಾಗಿ ರೋಡ್ ಇದೆ ಅಂದರೆ ವಾ. ಇದನ್ನು ನೋಡೋದಕ್ಕೂ ಒಂಥರ, ಡ್ರೈವ್ ಮಾಡೋದಕ್ಕೂ ಒಂಥರ ಫೀಲೇ ಬೇರೆ ಥರ ಇರುತ್ತೆ. ಏನು ಕಾಣಿಸ್ತಾ ಇಲ್ಲ. ಅಯ್ಯಪ್ಪ, ಇಟ್ಕೊಳಕ್ಕಾಗಲ್ಲಮ್ಮ ನಿನಗೆ. ನಿಮ್ಮ ಮಮ್ಮಿ ಆ್ಯಕ್ಚುಲಿ ನಿಮಗೆ ಮೇಲ್ಗಡೆ ಅಂಥದ್ದು ಏನೂ ಇಲ್ಲ. ವ್ಯೂ ಚೆನ್ನಾಗಿದೆ ಅಷ್ಟೇ, ನೀವು ನೋಡ್ಬೋದು. ಸೂಪರ್ ವ್ಯೂವು. ಎಲ್ಲ ಮೋಡ ಕವಿದ ವಾತಾವರಣ. ಈ ಪ್ಲೇಸ್ ಆ್ಯಕ್ಚುಲಿ ಗೊತ್ತಾಗಿರೋದು ಗಾಳಿಪಟ ಮೂವಿಯಿಂದ ಎಲ್ಲರಿಗೂ. ಏನು ಗಾಳಿಪಟದಲ್ಲಿ ಮುಗಿಲ್ಪೇಟೆ ಅಂತ ಹೇಳ್ತಾರಲ್ವ, ಅದೇ ಇದು. ಅದರಿಂದನೇ ತುಂಬ ಫೇಮಸ್ ಆಗಿರೋದು. ಚೆನ್ನಾಗಿದೆ, ಬಟ್ ವ್ಯೂಸ್ ಮಾತ್ರ ಸೂಪರಾಗಿದೆ. ಹುಷಾರು. ಜಿಗಣೆ ಏನದು? ಹ್ಞೂ, ಸಿಕ್ಕಾಬಟ್ಟೆ. ಆ್ಯಕ್ಚುಲಿ ಇಲ್ಲಿಂದನೇ ಮೇಲ್ಗಡೆ ಹತ್ತೋಗೋದು ನಾವು. ಎಂಟ್ರಿ ಪಾಯಿಂಟ್ ಇದು. ನಾವು ತುಂಬ ಮೇಲ್ಗಡೆ ಹತ್ತುತ್ತಾ ಇದ್ವಿ, ಬಟ್ ನಮ್ಮದೇನು ತಪ್ಪು ಮಾಡಿಬಿಟ್ವಿ ಅಂತ ಹೇಳಿದರೆ, ನಾವು ರೈನ್ ಕೋಟ್ನ ಪರ್ಚೇಸ್ ಮಾಡಿರಲಿಲ್ಲ. ನಮಗೆ ಆ್ಯಕ್ಚುಲಿ ಇದ್ರ ಬಗ್ಗೆ ಐಡಿಯಾ ಇರಲಿಲ್ಲ ಅಷ್ಟೊಂದು. ಹಾಗಾಗಿ ಹಾಗೆ ಬಂದುಬಿಟ್ಟು ಏನು ಮಳೆ ಬಂದರೂ ಒಂದು 10 ಮಿನಿಟ್ಸ್ ಬರ್ಬೋದು ಅಂತ. ಬಟ್ ಒಳಗಡೆ ಎಂಟ್ರಿನೇ ಹೆಚ್ಚು ಕಡಿಮೆ ನೀವು ಒಂದು 600 ಮೀಟರ್ಸ್ ಹೋಗಬೇಕಾಗುತ್ತೆ. ನಮಗೆ ಮಳೆಗೆ ವಾಪಸ್ ಬಂದ್ಬಿಟ್ವಿ ಅಲ್ಲಿಂದ. ತುಷಾರ್
ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದಯವಿಟ್ಟು ಯಾರು ಬರಬೇಡಿ. ಊಟ ಮಾಡ್ಕೊಂಬರ್ಬೇಡಿ ಏನು. ಊಟ ಮಾಡ್ಕೊಂಡು ಯಾರು ಬರಬೇಡಿ. ಇಲ್ಲಿ ನೋಡ್ಕೊಂಡು ಹೇಳು. ಊಟ ಮಾಡ್ಕೊಂಡು ಯಾರು ಬರಬೇಡಿ. ನೋಡಿದ್ರೆ ಗೈಸ್ ನಮ್ಮ ಹುಡುಗ ಹೇಳ್ತಾನೆ ಊಟ ಮಾಡ್ಕೊಂಡು ಬರ್ಬಾರ್ದಂತೆ. ಮಳೆಗೆ ಮೇಲ್ಗಡೆ ಹೋಗೋಕ್ಕಾಗಿಲ್ಲ ಅಂತೇಳಿ ರಿಟರ್ನ್ ಬಂದುಬಿಟ್ಟು ಅಲ್ಲೇ ಒಂಥರ ಚಾವಣಿ ಥರ ಮಾಡಿದರು, ಅಲ್ಲೇ ನಿಂತ್ಕೊಂಡ್ವಿ. ಮಳೆನೇ ಕಡಿಮೆ ಆಗಲಿಲ್ಲ. ಒಂದು ಸ್ವಲ್ಪ ನೋಡಿದ್ವಿ, ಟ್ರೈ ಮಾಡಿದ್ವಿ ಹೋಗೋಕ್ಕೆ, ಆಗಲೇ ಇಲ್ಲ. ಇದು ಆ್ಯಕ್ಚುಲಿ ನಾವು ತ್ರಿವೇಣಿ ಸಂಗಮಕ್ಕೆ ಬಂದಿದ್ವಿ. ತ್ರಿವೇಣಿ ಸಂಗಮ ಅಂದರೆ ಮತ್ತು ಗಂಗಾ ಯಮುನಾ ಆ ಥರ ಅದು ಅಲ್ಲ, ಇದು ಮಡಿಕೇರಿ ಹತ್ರ ಇರೋವಂಥ ಭಾಗಮಂಡಲದಲ್ಲಿ ಇರೋದು. ಈ ತ್ರಿವೇಣಿ ಸಂಗಮದಲ್ಲಿ ಕಾವೇರಿ ಮತ್ತು ಕನ್ನಿಕೆ ಮತ್ತೊಂದು ಸುಜೋತಿ ಅನ್ನೋ ಒಂದು ಹೆಸರಲ್ಲಿ ಇದ್ದಿದ್ದ ನದಿ ಅದು. ಅದಾದಮೇಲೆ ನಾವು ಸೀದಾ ಹೋಗಿದ್ದು ತಲಕಾವೇರಿಗೆ. ಇಲ್ಲೂ ನಮಗೊಂದು ಡಿಸಪಾಯಿಂಟ್ಮೆಂಟ್ ಏನು ಅಂತ ಹೇಳಿದರೆ, ಕೆಳಗಡೆ ಹೋಗಿ ನೀರು ಮುಟ್ಟೋಕ್ಕಾಗಲಿಲ್ಲ. ಹೋದ್ವಿ, ಎಷ್ಟೋ ಅರ್ಜೆಂಟ್ ಮಾಡಿ ಎಷ್ಟೋ ಟೈಮ್ ಮಾಡಿ ಹೋಗೋಕ್ಕೆ ಟ್ರೈ ಮಾಡಿದ್ವಿ. ಆದರೂ ನಮ್ಮ ಟೈಮಿಗೆ ಮೀನ್ಸ್ ಆಲ್ರೆಡಿ ಅವರು ಊಟಕ್ಕೆ ಹೋಗ್ಬಿಟ್ಟಿದ್ರು ಪೂಜಾರಿಗಳು. ಅಲ್ಲಿ ಕೆಳಗಡೆ ಹೋಗಿ ನೀರು ಮುಟ್ಟೋಣ ಅಂತ ತುಂಬಾ ಪ್ರಯತ್ನ ಪಟ್ಟರು. ಎಷ್ಟೇ ಅರ್ಜೆಂಟಲ್ಲಿ ಬಂದರೂ ಆಗಲೇ ಇಲ್ಲ. ಇದು ಆ್ಯಕ್ಚುಲಿ ತಲಕಾವೇರಿ. ಇದು ಮೀನ್ಸ್ ಕಾವೇರಿ ಉಗಮ ಸ್ಥಳ ಇದು. ಅಲ್ಲಿ ಇರೋರು ಹೇಳೋ ಪ್ರಕಾರ ಆ ನೀರು ಎಲ್ಲಿಂದ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಇದುವರೆಗೂ ಯಾರಿಗೂ ಗೊತ್ತಿಲ್ವಂತೆ. ಅದು ಎಷ್ಟು ಮಟ್ಟಿಗೆ ಸತ್ಯ ನಿಜ ಸುಳ್ಳು ಅನ್ನೋದು ಗೊತ್ತಿಲ್ಲ. ಒಂದು ನಮ್ಮ ಕರ್ನಾಟಕದ ಜೀವನದಿ ಅಂತ ಏನು ಕರಿತಾ ಇದ್ದೀವಿ, ಅದನ್ನು ನೋಡಿದ್ದೊಂದು ತುಂಬಾ ಖುಷಿ ಆಯಿತು. ಏನು ನಿಮಗೆ ಎಂಟ್ರಿ ಪಾಯಿಂಟ್ ಕಾಣಿಸ್ತಲ್ಲ, ಅಲ್ಲಿಂದ ನೀವು ಈಗ ಮೇಲ್ಗಡೆ ಬರಬೇಕು ಅಂದರೆ ನೀವು ಒಂದು ಅರ್ಧ ಕಿಲೋಮೀಟ್ರ್ ಆದರೂ ನಡಿಬೇಕಾಗುತ್ತೆ. ಒಂದು 400 to 500 ಮೀಟರ್ಸ್ ನಡಿಲೇಬೇಕು. ಇಲ್ಲಾಂದರೆ ಆಟೋಗಳು ಇರ್ತವೆ, 20 ರೂಪೀಸ್ ಚಾರ್ಜ್ ಮಾಡುತ್ತೆ ನಾರ್ಮಲಾಗಿ. ಇದು ನೋಡಿ, ಇದು ವ್ಯೂ, ಇದು ತಲಕಾವೇರಿ ಮೇಲ್ಗಡೆ ಇರೋವಂಥ ವ್ಯೂ ಚೆನ್ನಾಗಿದೆ. ಇದನ್ನು ಕೂಡ ನೋಡುವಂಥ ಪ್ಲೇಸೇ. ಮಡಿಕೇರಿಯಲ್ಲಿ ನನಗೆ ತುಂಬಾ ಇಷ್ಟ ಆಗಿರೋ ಪ್ಲೇಸಲ್ಲಿ ಇದು ಒಂದು ಕೂಡ. ದೇವಸ್ಥಾನ ಇದೆ ಒಳಗಡೆ ಎಲ್ಲ. ನಿಮಗೆ ಇನ್ನೂ ಸ್ವಲ್ಪ ಹೊರಗಡೆ ಬಂದರೆ ತಲಕಾವೇರಿ ಉದ್ಭವ ಆಗೋ ಒಂದು ಸ್ಥಳ ತೋರಿಸುತ್ತೆ. ಅದು ಉದ್ಭವ ಆಗೋದು ಅಂತ ಹೇಳಿದರೆ ಅದು ಎಕ್ಸಿಟ್ ಪಾಯಿಂಟ್ ಅಂತ ಅಂದ್ಕೊತೀನಿ. ಯಾಕಂದರೆ ಎಲ್ಲಿ ಉದ್ಭವ ಆಗಿ ಎಲ್ಲಿಂದ ನೀರು ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಲ್ಲಿ. ಆ್ಯಕ್ಚುಲಿ ನಿಮಗೆ ಆವಾಗಲೇ ಹೇಳಿದ್ನಲ್ಲ, ನಮಗೆ ಸಿಗಲಿಲ್ಲ ತೀರ್ಥ ಸ್ನಾನ. ಅದು ಆ್ಯಕ್ಚುಲಿ ನಮಗೆ ಗೊತ್ತಾಗಲಿಲ್ಲ ತೀರ್ಥ ಸ್ನಾನ ಇದು. ಕೆಳಗಡೆ ಹೋಗಿ ನೀವು ಪ್ರೋಕ್ಷಣೆ ಮಾಡ್ಕೋಬೋದು. ನಾವು ಹೋಗೋ ಅಷ್ಟರಲ್ಲಿ ಅವರು ಸೆಕ್ಯೂರಿಟಿ ಅವರು ಗೇಟ್ ಹಾಕ್ಬಿಟ್ರು. ಇದೊಂದು ಬೇಜಾರಾಯಿತು. ತೀರ್ಥ ಸ್ನಾನ ಒಂದು ಸಿಕ್ಕಿದರೆ ತುಂಬಾ ಚೆನ್ನಾಗಾಗೋದು. ನಿಮಗೇನಿಲ್ಲಿ ಒಂದು ಕೊಳ ಥರ ಕಾಣಿಸ್ತಾ ಇದೆ ಅಲ್ವಾ, ಏನಂತೀರ ಇದಕ್ಕೆ ನೀವೇ ಕಮೆಂಟ್ ಮಾಡಿ. ಈ ಥರ ಕಾಣಿಸ್ತಾ ಇದೆ ಅಲ್ವಾ ಈ ಕೊಳ, ಇಲ್ಲಿ ನಿಮಗೆ ನೀರು ಬಂದು ಶೇಖರಣೆ ಆಗ್ತಾಯಿದೆ. ಇಲ್ಲಿಂದನೇ ನಿಮಗೆ ಜಲ ಉತ್ಪನ್ನ ಆಗ್ತಾ ಇರೋದು. ಉತ್ಪನ್ನ ಅಂತ ಹೇಳಿದರೆ ಇಲ್ಲಿಗೆ ಬಂದು ಸೇರಿಕೊಂಡು ಇಲ್ಲಿಂದನೇ ಹರಿತಾ ಇರೋದು ಕಾವೇರಿ ಇದೆ. ಇಲ್ಲಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೊಂದು ಚಿಕ್ಕದೊಂದು ಗುಂಡಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿಂದನೇ ನೀರು ಹೊರಗಡೆ ಬಂದು ಆ ಕೊಳದಲ್ಲಿ ಸೇರಿಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಬಂದರೆ ನಿಮಗೆ, ಅಂದರೆ ನಿಮ್ಮ ರೈಟ್ ಸೈಡಲ್ಲಿ ಅಲ್ಲಿ ನಿಮಗೆ ಕಾಣಿಸುತ್ತೆ. ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸಲ. ಅಲ್ಲಿಂದ ಇಲ್ಲಿ ಎಕ್ಸಿಟ್ ಪಾಯಿಂಟು. ಬಟ್ ಇಲ್ಲಿ ಏನಕ್ಕೆ ಜನ ದುಡ್ಡು ಹಾಕ್ತಾ ಇದ್ದಾರೆ ಅಂತ ನನಗೆ ದೇವರನಿಗೂ ಗೊತ್ತಿಲ್ಲ. ಎಷ್ಟೋ ದುಡ್ಡುಗಳನ್ನು ಕಾಯಿನ್ಗಳನ್ನು ಅಲ್ಲಿ ಹಾಕ್ಬಿಟ್ಟಿದ್ದಾರೆ. ಯಾಕೆ ಹಾಕ್ತಾಯಿದ್ದಾರೆ, ಅಲ್ಲಿ ನಿಮಗೇನು ನಂದಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಂತೂ ಸಿಕ್ಕಾಪಟ್ಟೆ ಕಾಯಿನ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ದುಡ್ಡು ಹಾಕಿ ಎಷ್ಟೋ ನೀರು ಬರಲಿಲ್ದಂಗೆ ಮಾಡಿಬಿಟ್ಟಿದ್ದಾರಂತೆ ಜನಗಳು. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಇಲ್ಲಿ ನಿಮಗೆ ಈ ಥರ ಕಾಣಿಸ್ತಾ ಇದೆ. ಬಟ್ ಎದುರುಗಡೆ ನೋಡಿದರೆ ನಿಜವಾಗ್ಲೂ ಗಾಯ್ಸ್ ಚಿಡಿದು ಹೋಗುತ್ತೆ. ಇಷ್ಟೊಂದು ಫೋರ್ಸಾಗಿ ಬರ್ತಾ ಇದೆ ಸೌಂಡು. ನೀವು ಜೋಗಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಹೇಳಿದರೆ ಇಲ್ಲಿ ನೀವು ಬರ್ಬೋದು. ನಿಜವಾಗ್ಲೂ ಮುಂದೆನೇ ಬೀಳ್ತಾ ಇದೆ ನೀರು. ಸೂಪರಾಗಿದೆ. ದೇವ್ರೆ, ನೋಡಿ ಹೆಂಗಿದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ,
ಈಗ ಏನು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ, ಇದನ್ನೇ ನೋಡ್ಕೊಂಡು ಒಂದು ಮುಕ್ಕಾಲು ಗಂಟೆ ನಿಂತ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕಂದರೆ ಅಷ್ಟು ಹತ್ತಿರದಿಂದ ಆ ಫೋರ್ಸಲ್ಲಿ ನೀರು ಬರ್ತಾ ಇರೋದು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ನಿಮಗೆ ಆ್ಯಕ್ಚುಲಿ ಗೊತ್ತಾಗೋದು. ನೀವೇನಾದರೂ ನೀನು ನೀರನ್ನ ತುಂಬ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಸೂಪರ್ ಪ್ಲೇಸ್, ಫ್ಯಾಂಟಾಸ್ಟಿಕ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು. ನನಗಂತೂ ತುಂಬಾ ಖುಷಿ ಆಗ್ಬಿಟ್ಟು ಎಷ್ಟೊತ್ತು ನಿಂತ್ಕೊಂಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಲಾಸ್ಟಿಗೆ ನನಗೆ ಕರ್ಕೊಂಬಂದಿದ್ದಾರೆ, ಬನ್ನಿ ಹೋಗೋಣ ಸಾಕು ಟೈಮ್ ಆಯಿತು ಅಂತ. ಸೂಪರ್ ಆಗಿದೆ ಗೈಸ್ ಇದಂತೂ.